ಈಗ ನೀವು 7-8 ತಿಂಗಳಿಂದ ನೀವು ಒಂದು ಕೂಡ ವ್ರತನೇ ಮಾಡಿದ್ರಿ ಅಂತ ಅನ್ಸುತ್ತೆ. ನಿಮ್ಮ ಮನೆಯವ್ರ ಕೈ ಜೊತೆ ಜಾಸ್ತಿ ಮಾತಾಡಿಲ್ಲ, ಊರಿಗೆ ಹೋಗಿಲ್ಲ, ನಿಮ್ಮದು ಒಂದು ರೀತಿ ವ್ರತನೇ. ಹೌದು ಸರ್, ಅದು ಇದು ಹೇಳನಲ್ಲ, ಇಷ್ಟು ದೊಡ್ಡ ಜವಾಬ್ದಾರಿ ಕೊಟ್ಟ ಮೇಲೆ ನಮ್ಮದೇ ಆದ ಡಿಸಿಪ್ಲಿನ್ ಇರಬೇಕಾಗತ್ತೆ. ಆಮೇಲೆ ಇಷ್ಟೊಂದು ಜನ ಕಷ್ಟಪಟ್ಟಿರೋ ಉದಾಹರಣೆಗಳಿದೆ. ಅದ್ರ ಮುಂದೆ ನಮ್ದೆಲ್ಲ ತುಂಬ ಸಣ್ಣ ವಿಷಯ ಇದೆಲ್ಲ. ನಾವು ಮನೆಗೆ ಹೋಗಿಲ್ಲ ಮಾಡೋದೆಲ್ಲ ಸಣ್ಣ ವಿಷಯ. ಇಲ್ಲಿ ಬಂದಾಗ ನೀವು ನೋಡ್ಬೋದು, ಇಲ್ಲಿರೋ ಜನ ಎಷ್ಟು ಕಷ್ಟಪಟ್ಟಿದ್ದಾರೆ, ಇದಕ್ಕೋಸ್ಕರ ರಕ್ತದ ಹೊಳೆನೇ ನೋಡಿದ್ದಾರೆ. ಜೊತೆಗೆ ಭಾಳಷ್ಟು ಎಮೋಷನಲಿ ನಮಗೆ ಇದೊಂದು ಬೇಕಾಗಿತ್ತು ನಮ್ಮ ದೇಶಕ್ಕೆ. ಇದೇ ಜಾಗದಲ್ಲಿ ಬೇಕಿತ್ತು, ಅದು ಆಗಿದೆ. ನನ್ನ ಕಡೆಯಿಂದ ಒಂದು ಸೇವೆ ಸಲ್ಲಿಸೋ ಅವಕಾಶ ಸಿಕ್ಕಿದೆ, ನಾನು ಮಾಡಿದ್ದೀನಿ ಸರ್. ಮನೆಯವ್ರ ಜೊತೆ ಏನಾದ್ರು ಮಾತಾಡ್ತಿದ್ರ ಪ್ರತಿದಿನ ಹೇಗಿತ್ತು ಅಂತ? ನಾನು ಕೆಲಸದ ಬಗ್ಗೆ ಅಷ್ಟೇನು ಮಾತಾಡಲ್ಲ, ಯಾಕಂದ್ರೆ ನಾನು ಮಾತಾಡೋದ್ರಿಗೆ ಗೊತ್ತಾಗಲ್ಲ ಅಷ್ಟು ಅದ್ರ ಬಗ್ಗೆ. ಮತ್ತೆ ನಿಮ್ಮ ಮನೆ ಮೈಸೂರಿನ ಮನೆ ಜನರು ಜಾಸ್ತಿ ಬರ್ತಾ ಇದ್ದಾರೆ, ಅಲ್ಲೂ ಕೂಡ ಹಬ್ಬದ ಸಂಭ್ರಮ ಆಚರಣೆ ಮಾಡಿದ್ದಾರೆ ಅವತ್ತು ಉದ್ಘಾಟನೆ ಆದಂಥ ಸಂದರ್ಭದಲ್ಲಿ. ಇದಕ್ಕೇನು ಹೇಳ್ತೀವಿ? ಅದು ವಿಷಯಗಳು ಬಂತು, ನಮ್ಮ ಮಿಸ್ಸಸ್ ನಮ್ಮ ತಾಯಿಯವರು ಹೇಳ್ತಿದ್ರು. ಅದು ಬಿಟ್ಟು ಬೇರೆ ನನಗೂ ಇನ್ನ ಅಷ್ಟು ಮಾಹಿತಿ ಗೊತ್ತಿಲ್ಲ. ನಾನು ಜಗದೀಶ್ ಚಿಯಾ ಬೆಳೆದು ಕ್ವಿಂಟಾಲ್ಗೆ 30,000 ಆದಾಯ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಹೋಗಿ ಅದರದ್ದು ಈ ಒಂದು ಸಮಯನ ಮೈಸೂರು ಜನತೆ ಜೊತೆ ಆಗಲಿ, ನಮ್ಮ ಕರ್ನಾಟಕ ಜನತೆಯ ಜೊತೆ ಆಗಲಿ, ನಾನು 7 ತಿಂಗಳು ಪ್ರಯಾಣ ಒಂದು ಸಲ ತುಂಬ ಡೀಟೇಲ್ ಆಗಿ ಬಂದು ನಿಮ್ಮ ಹತ್ರ ಮಾತಾಡ್ತೀನಿ. ಮತ್ತು ಇನ್ನೊಂದು, ನಿಮ್ಮ ಮೂರ್ತಿ ಪ್ರತಿಷ್ಠಾಪನೆ ಆಗೋಕ್ಕಿಂತಲೂ ಮುಂಚೆ ಅದರ ಒಂದು ಕಣ್ಪಟ್ಟಿ ತೆಗೆದಿದ್ದಂತಹ ಒಂದು ಫೋಟೋ ಹೊರಗಡೆ ಬಂತು. ಅದು ಆ ಮೂರ್ತಿ ಅಲ್ಲ ಅಂತಂದರು. ಮತ್ತು ಅದು ವಿವಾದದ ರೀತಿ ಆಯಿತು, ಮತ್ತು ಚರ್ಚೆಗೂ ಜಾಸ್ತಿ ಆಯಿತು. ಅದಕ್ಕೇನು ಹೇಳ್ತೀರಿ? ಈಗ ನೋಡಿ, ನಿಮ್ಮ ವಾಯ್ಸು ಒಬ್ರಿಗೆ ಇಷ್ಟ ಆಗಿಲ್ಲ ಅಂತ ಅಂದ್ಬಿಟ್ಟು ಮಿಕ್ಕಿದ 100 ಜನಕ್ಕೆ ಇಷ್ಟ ಆಗ್ತೀನಿ ಅಂದರೆ ನಿಮ್ಮ ಕೆಲಸ ನೀವು ಮಾಡ್ತಾ ಹೋಗ್ತೀರಾ. ಸೊ ಅಷ್ಟೇ, ನಾನು ನನ್ನ ಕೆಲಸ ನಾನು ಮಾಡ್ತಾ ಹೋಗ್ತೀನಿ. ಎಲ್ಲರಿಗೂ ಇಷ್ಟ ಆಗಬೇಕು ಅಂತೇನಿಲ್ಲ, ಬಹುತೇಕ ಜನರಿಗೆ ಇಷ್ಟ ಆದರೂ ಸಾಕು ಅಷ್ಟೇ. ಮೂರ್ತಿ ಬಗ್ಗೆ ಏನಾದರೂ ಪ್ರಧಾನಮಂತ್ರಿ ಅವರು ಏನಾದರೂ ಮಾತಾಡಿದ್ರು? ಇಲ್ಲ, ಇನ್ನೂ ಅವಕಾಶ ಸಿಕ್ಕಿಲ್ಲ. ಮತ್ತು ಯೋಗಿ ಅವರು ಏನಾದರೂ ಮಾತಾಡಿದ್ರು? ಅವರು ಮೈಕಲ್ಲೇ ನೀವು ಹೇಳಿದ್ರು ಸ್ಪೀಚಲ್ಲೇ, ಲಲ್ಲನ ಬಗ್ಗೆ ಒಂದು ಹೇಳ್ತಾ, ಶಿಲ್ಪಿಯವ್ರಿಗೆ ದೊಡ್ಡ ನಮಸ್ಕಾರ, ಅಷ್ಟು ಸುಂದರ ಮಾಡಿಕೊಟ್ಟಿದ್ದಾರೆ ಅಂತ ಆ ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ. ಅದು ಭಾಳ ಖುಷಿ ಆಯಿತು. ಫೈನಲಿ ಟ್ರಸ್ಟ್ನವ್ರು ಎಷ್ಟು ಖುಷಿಯಾಗಿದ್ದಾರೆ ನಿಮ್ಮ ಈ ಒಂದು ಮೂರ್ತಿಯ ಬಗ್ಗೆ? ಮತ್ತು ಬೇರೆ ಮೂರ್ತಿಗಳ ಬಗ್ಗೆ ಹೇಳೋದಾದರೆ, ನಿಮ್ಮ ಜೊತೆ ಕೆತ್ತಿದಂಥ 2 ಮೂರ್ತಿಗಳ ಬಗ್ಗೆ ಅದು ನೋಡಿದರೆ ಅದು ಹೇಗಿದೆ? ಹಿಂಗೆ ಎಲ್ಲರೂ ಅವರವರ ಶಕ್ತಿ ಮೀರಿ ಅದ್ಭುತವಾಗಿ ಪ್ರಯತ್ನ ಪಟ್ಟಿದ್ದಾರೆ. ಜೊತೆಗೆ ಟ್ರಸ್ಟ್ನವರು ಸಹ ಭಾಳಷ್ಟು ಖುಷಿ ಇದ್ದಾರೆ. ಜೊತೆಗೆ ನಾನು ಅದಕ್ಕಿಂತ ಹೆಚ್ಚಾಗಿ ನಂಗೆ ಜನತೆಗೆ ಖುಷಿ ಇದೆ. ಮಾತಾಡೋರು ಏನೇ ಮಾತಾಡಲಿ, ನನಗೆ ಅದ್ರ ಬಗ್ಗೆ ಯೋಚನೆ ಇಲ್ಲ. ಖುಷಿಯಾಗಿದ್ದಾರಲ್ಲ, ನನಗೆ ಇಲ್ಲೇ ನಾನೇ ಅನುಭವಿಸ್ತೆ. ನಾನು 2 ದಿವಸ ಯಾರಿಗೂ ಹೇಳಿದೆ, ನಿಮಗೆಲ್ಲ ಸಿಕ್ಕದೆ ಇದ್ದಿದ್ದ ಕಾರಣ ಅದೇನೆ. ನಾನು ದೇವಸ್ಥಾನದ ಹತ್ರ ಇದ್ದು ಜನಗಳ ಒಂದು ರಿಯಾಕ್ಷನ್ನ ಅಬ್ಸರ್ವ್ ಮಾಡ್ತಿದ್ದೆ. ಹೇಗಿದೆ ಜನ ಏನಂತಿದ್ರು? ನಿಮಗೇನು ಅನ್ಸುತ್ತೆ ಹೇಳಿ, ಅದನ್ನೇ ಸಾಕು. ಖುಷಿಯಾಗಿದೆ. ಇದು ಅರುಣ್ ಯೋಗಿರಾಜ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆಗೆ ಹರೀಶ್, TV9 ಅಯೋಧ್ಯ.